ನಮ್ಮ ರಾಜ್ಯಕ್ಕೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇಂದ 400 ಸೀಟನ್ನು ಜಾಸ್ತಿ ಆಗಿದೆ. 8 ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್, 8 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ 55 ಸೀಟ್ ಜಾಸ್ತಿ ಆಗಿದೆ. ಒಂದು ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಳಗಾವಿ, ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಚಿಕ್ಕಬಳ್ಳಾಪುರ, ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸನ, ಮೈಸೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ರಿಸರ್ಚ್ ಸೆಂಟರ್ ಬೆಂಗಳೂರು, ಇದು ಬೌರಿಂಗ್ ಆಸ್ಪತ್ರೆಯಲ್ಲಿ ಇರೋದು. ಆಮೇಲೆ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಲಬುರಗಿ, ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರು, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ. 8 ಮೆಡಿಕಲ್ ಕಾಲೇಜ್ಗಳಲ್ಲಿ 55 ಸೀಟು ನಮಗೆ ಅನೌನ್ಸ್ ಆಗಿದೆ. ಹಾಗಾಗಿ 400 ಸೀಟು ನಮ್ಮ ಮೆರಿಟ್ ಕೋಟಾದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತೊಂದು ಹೊಸ ಪಾಲಿಸಿ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಎಲ್ಲ 400 ಸೀಟಲ್ಲಿ ನಮ್ಗೆ ಯೂಶಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಬಂದ್ಮೇಲೆ ನಾವು ಅದನ್ನ 15% ಆಲ್ ಇಂಡಿಯಾ ಕೋಟಾ ಕೊಡ್ತೀವಿ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇರೋದ್ರಿಂದ. ಅದಾದ್ಮೇಲೆ ಈ ಸಾರಿ ವಿ ಆರ್ ಇಂಟ್ರೊಡ್ಯೂಸಿಂಗ್ 15% NRI ಕೋಟಾ ಇನ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಫಾರ್ ಸೆಲ್ಫ್ ಸಸ್ಟೈನಿಂಗ್ ಆಫ್ ದ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಈಗ ಏನಾಗ್ತಾ ಇದೆ, ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿಗೆ ಎಲ್ಲೂ ಕೂಡ ಅದಕ್ಕೆ ಆದಾಯ ಇಲ್ಲ. ಹಾಗಾಗಿ ಸೆಲ್ಫ್ ಸಸ್ಟೈನಿಂಗ್ ಮೋಡ್ ಅಲ್ಲಿ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ರಿಫಾರ್ಮ್ಸ್ ಕಮಿಷನ್ ಕೂಡ ರೆಕಮೆಂಡೇಶನ್ ಇದೆ. ನಮಗೆ 400 ಸೀಟ್ ಇನ್ಕ್ರೀಸ್ ಆಗಿದೆ. ಆ 400 NN ಸೀಟಿಗೆ ಈ ವರ್ಷ ನಾವು, ಯಾಕಂದ್ರೆ ಈಗಾಗಲೇ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಬೇರೆ ಸೀಟಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ 400 ಸೀಟಿಗೆ 15% NRI ಕೋಟಾ, 25 ಲಕ್ಷ ಫೀಸ್ ಇರುತ್ತೆ ಅದಕ್ಕೆ ಫಾರ್, ಅಂದರೆ ಇನ್ಸ್ಟಿಟ್ಯೂಟ್ಗೆ ಲಾಂಗ್ ಟರ್ಮಿಗೆ ಬಿಲ್ಡಪ್ ಮಾಡೋದಕ್ಕೆ ಈ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೀವಿ.